ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮೂರನೆಯ ಸ್ಪರ್ಧೆಯನ್ನು ವೇದಿಕೆಗೆ ಸ್ವಾಗತಿಸುವಂತಹ ಸಂದರ್ಭ ಬಂಧುಗಳೇ, ಇವತ್ತು ನಾವು ಕೇಳುವಂತಹದ್ದು ಎಲ್ಲ ಏನಿದ್ರು ಕೂಡ ಇಂಪಾದ ಧ್ವನಿಯಲ್ಲಿ ಮೂಡಿ ಬರುವಂತಹ ಅದ್ಭುತ ಹಾಡುಗಳು ಆಗಿರ್ಬೇಕಾದ್ರೆ ವೇದಿಕೆಗೆ ಮೂರನೇ ಸ್ಪರ್ಧೆಯನ್ನು ಸ್ವಾಗತಿಸುವಂತಹ ಸಂದರ್ಭ ಪರೋಪಕಾರಿ ಚಿತ್ರದಿಂದ ಆಯ್ಕೆ ಮಾಡಿ 1970ರಲ್ಲಿ ತೆರೆಕಂಡಂತಹ ಚಿತ್ರ. ಬಹುಶಃ ಇವತ್ತಿನ ಈ ಒಂದು ವೇದಿಕೆಯಲ್ಲಿ ಅನೇಕ ಸ್ಪರ್ಧಾತ್ಮಕ ವೇದಿಕೆಯಲ್ಲಿ ನೋಡ್ತೀವಿ ಪರ್ಫಾರ್ಮೆನ್ಸ್ ಮಾಡುವಂತ ಒಂದು ಹಾಡು ಜೋಕೆ ನಾನು ಬಲ್ಲಿಯ ಅದ್ಯಾಕೆ ನೀವು ಮಿಂಗ್ತಾ ಇದ್ದೀರಾ? ಓಕೆ, ಸೊ ಅಂತ ಒಂದು ಅದ್ಭುತವಾಗಿರುವಂತಹ ಹಾಡಿನೊಂದಿಗೆ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಎಲ್ಲಾರು ಈಶ್ವರಿ ಅವರು ಹಾಡಿದಂತಹ ಹಾಡು ಮೂಲಕವಾಗಿ ಈ ಒಂದು ವೇದಿಕೆಗೆ ತೃತೀಯ ಸ್ಪರ್ಧೆಯನ್ನು ವೇದಿಕೆಗೆ ಸ್ವಾಗತಿಸುವಂತಹ ಸಂದರ್ಭ. ಆಲ್ ದ ಲೇಡೀಸ್ ಅಂಡ್ ಜೆಂಟಲ್ಮೆನ್, ಸೊ ಪ್ಲೀಸ್ ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ವೃಷ್ಟಿ ವಿಕೆ. ಓಕೆ, ಸೊ KGF 2 ಓಕೆ, ಅದರಲ್ಲಿ ಬಂದಿರೋದೊಂದು ಅಪ್ಡೇಟೆಡ್ ವರ್ಷನ್. ಅಪ್ಡೇಟೆಡ್ ವರ್ಷನ್. Yes, once again, congratulations and all the best. Again, ಹೇಳಿದ್ರೆ ಫೈನಲ್ ಗೆ ಬಂದಿದ್ದಕ್ಕೆ ಕಂಗ್ರಾಚುಲೇಷನ್. ಈ ಒಂದು ಹಾಡಿಗಾಗಿ ಆಲ್ ದಿ ಬೆಸ್ಟ್. ಒಮ್ಮೆ ಜೋರದ ಕೈ ಚಪ್ಪಲೆ ಬರಲಿ. ಸೊ ನಮ್ಮ ಅತಿ ಕಿರಿಯ ಸ್ಪರ್ಧೆ ಅಂತ ಹೇಳ್ಬೋದು ಈ ವೇದಿಕೆಯಲ್ಲಿ. ಸೊ ವೃಷ್ಟಿ, ಏನ್ ಮಾಡ್ತಾ ಇದ್ದೀರಾ? ಸ್ಟಡೀಸ್, ಅಬೌಟ್ ಯುವರ್ ಸ್ಟಡೀಸ್? ಫಿಫ್ತ್ ಅಷ್ಟೇನಾ? ಓಕೆ, 5 kg ಇದ್ದಾರೆ, 5ನೇ ಕ್ಲಾಸಲ್ಲಿ ಇದ್ದಾರೆ ಇವಾಗ ಅವರು. ಓಕೆ, ಸೊ 5th ಸ್ಟಡೀಸಲ್ಲಿ ಇದ್ದಾರೆ ಇವಾಗ. ಓಕೆ, ಸೊ ಈ ಒಂದು ಸಂಗೀತ ಯಾರಿಂದ ಕಲ್ತಿದ್ದೀರಾ? ಸೊ ನಿಮ್ಮ ಗುರುಗಳು ಯಾರಾದ್ರು? ಅಮ್ಮ. ಸೊ ಮೊದಲ ಗುರು ಯಾರಂತ ಕೇಳಿದ್ರೆ ಅದು ಯಾವಾಗಲೂ ಕೂಡ ತಾಯಿಗೆ. ಸೊ ಆಗಿರ್ಬೇಕಾದ್ರೆ ಸೊ ಹ್ಯಾಟ್ಸ್ ಅಪ್ ಟು ಯು ಮೇಡಮ್. ಸೊ ಈ ಒಂದು ಹಾಡಿನ ಬಗ್ಗೆ ಸೊ ನಮ್ಮ ತೀರ್ಪುಗಾರರಲ್ಲಿ ಕೇಳ್ತಾ ಇದ್ದೇನೆ, ದಯವಿಟ್ಟು ಯಶವಂತ್ ಸರ್. ಸೊ ವೃಷ್ಟಿ ಅವರ ಹಾಡು ನಿಮಗೆ ಯಾವ ರೀತಿಯಾಗಿದೆ?
ಓಕೆ, ಸೊ ಮಾಲಿನಿ ಮೇಡಮ್ ಅವ್ರಿಗೆ ಕೊಡ್ತಾ ಇದ್ದಾರೆ. ಓಕೆ ಮೇಡಮ್. ವೃಷ್ಟಿ, ಹಾಯ್, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು. ಬಟ್ ಶ್ರುತಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಡ್ಬೋದಿತ್ತೇನೋ ನೀವು ಅಂತ ಅನಿಸ್ತು. ನಮ್ಮಿಬ್ಬರಿಗೆ ಹಾಗನ್ನಿಸ್ತು, ನನಗೆ ಸರ್ಗೆ ಹಾಗನ್ನಿಸ್ತು. ಒಂದು ಮನೆ ಜಾಸ್ತಿ ಕೊಡ್ಬೋದಾ, ಅಥವಾ ಒಂದು ಅರ್ಧ ಮನೆ ಒಂದ್ಸರಿ ಹಾಡಿ, ಯಾಕೆಂದರೆ ನಿಮ್ಮ ರೇಂಜ್ ಸ್ವಲ್ಪ ಜಾಸ್ತಿ ಹೋಗುತ್ತೆ ಅಂತ ನಮ್ಗನ್ನಿಸ್ತು. ಜೋ ಎಫ್ ಕೊಡಿ ನೋಡುವ. ನಾನು ಬಳ್ಳಿಯ ಕೇಳಿಸ್ಕೊಳ್ಳಿ. ಜೋಗಿ ಜೋಗಿ, ಇನ್ನೂ ಜಾಸ್ತಿ ಕೊಡಿ ಶ್ರುತಿ. ಇನ್ನೂ ಸ್ವಲ್ಪ ಜಾಸ್ತಿ ಕೊಡಿ. ಜೋಗಿ ಜೋಗಿ, ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲಿಗೆ ಬಿದ್ದಾಗ ನೀ ಅರಿವೇ ಸಂಚು. ಚರಣ. ಸೊಂಟ ಸೊಂಟ ಬಳುಕುವಾಗ, ಉಯ್ಯಾಲೆಯಾಡುವಾಗ, ಉಲ್ಲಾಸ ಪಡು ನೀಯಾಗ, ದುಂಡು ನಗೆಯ ಬಣ ಕಷ್ಟ ಆಯ್ತಾ? ಕಷ್ಟ ಆಗೋದಾದ್ರೆ ಪರವಾಗಿಲ್ಲ, ಚೆನ್ನಾಗಿತ್ತು. ನೆಟ್ಟಾಗ ನಿನಗೆ ಚರಣ, ಅದು ಚರಣದಲ್ಲಿ ಎದ್ದಾಗ ಅಂತ ಹಾಡಿದ್ರಿ ಅಲ್ವಾ? ಸೊ ತುಂಟು ನಗೆಯ ಬಾಣ ನೆಟ್ಟಾಗ ನಿಮಗೆ ಚರಣ. ಫಸ್ಟ್ ಆಫ್ ಆಲ್ ಎಲ್ಲ ಇನ್ಸ್ಟ್ರೂಮೆಂಟ್ಸ್ ಅವರಿಗೆ ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿ ನುಡಿಸಿದ್ದೀರಾ. ಅದಕ್ಕೆ ತಕ್ಕ ಹಾಗೆ ನೀವು ಕೂಡ ಹಾಡಿದ್ದೀರಾ. ಸರಿ, ಓವರ್ ಆಲ್ ಇಟ್ ವಾಸ್ ಗುಡ್. ಸ್ಟಾರ್ಟಿಂಗ್ ನೀವು ತೊಗೊಂಡ್ರಲ್ಲ ಜೋಕೆ, ಅಲ್ಲಿ ಸ್ವಲ್ಪ ಡೌಟಲ್ಲಿ ತೊಗೊಂಡ್ರಿ ನೀವು ಶ್ರುತಿಯನ್ನು. ಸ್ವಲ್ಪ ಶ್ರುತಿ ಕಡೆ ಗಮನ ಕೊಡಿ ಅಷ್ಟೇ. ಆಲ್ ದಿ ಬೆಸ್ಟ್.